ಓಂ ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಸತ್ಯಮೇವ ಜಯತಿ ನಾನೃತಂ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ಆಶ್ವಮೇಧಿಕೆ ಪರ್ವಣಿ ಅಯಮದ್ಯ 38ನೇ ಭಾಗ ಪ್ರವರ್ತತೆ. ಅತ್ರ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ 39 39ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯಾಣಾಂ ವೈಷ್ಣವೇ ಚ ಪಾಠೆ 37 37ನೇ ಅಧ್ಯಾಯ. ಉತ್ತರ ಭಾರತಸ್ಯ ಪಾಠೆ 36 36ನೇ ಅಧ್ಯಾಯ ಪ್ರವರ್ತತೆ. ಭಗವತಾ ಯಾದವಕೃಷ್ಣೇನ ಸ್ವಸಖಾಯಂ ಅರ್ಜುನಂ ಪ್ರತಿ ಯಾ ಅನುಗೀತಾ ಉಪಾದಿಶ್ಯತ ತಸ್ಯಾಹ ಮಧ್ಯೆ ಚತುರ್ಮುಖ ಬ್ರಹ್ಮಣ ಋಷೀನ್ ಪ್ರತಿ ಯಾನಿ ತತ್ವಾನಿ ಸಮವರ್ಣ್ಯಂತ ತಾನಿ ಇದಾನೀಂ ಶ್ರೂಯಂತೆ. ವ್ಯತೀತೆ ಅಧ್ಯಾಯೇ ಚತುರ್ಮುಖಃ ಅಂಗಿರಸ ಪುರೋಗೇಭ್ಯಃ ಋಷಿಭ್ಯಃ ಚತುರ್ವಿಂಶತಿ ತತ್ವಾನಿ ಉಪದಿದೇಶ. ಚತುರ್ವಿಂಶತಿರೇಕಾ ಚ ತತ್ವಸಂಖ್ಯಾ ಪ್ರಕೀರ್ತಿತಾ. ಯಃ ಸಾಧಕಃ ಏತೇಷಾಂ ತತ್ವಾನಾಂ ಸಂಖ್ಯಾಂ ವೇದ ಸಹ ಸರ್ವೇಷಾಮಪಿ ಪ್ರಾಣಿನಾಂ ಪ್ರಭವಾಪ್ಯಯೋ ವೇದಿತುಂ ಶಕ್ನೋತಿ, ಮೋಹಂ ಚ ನ ಅಧಿಗಚ್ಚತೆ. ಸಹ ಸರ್ವಲೋಕಾನ್ ಸಮಶ್ನುತೆ ವಿಧೂತ ಪಾಪ್ಮಾ ಭವಿಷ್ಯತಿ ಇತಿ ತಸ್ಯ ಫಲಶ್ರುತಿರಪಿ ತತ್ರೈವ ಪ್ರಾಶ್ರಾವಿ. ಅಸ್ಮಿನ್ ಭಾಗೆ ತದನಂತರ ಭಾವಿಷು ಚ ಭಾಗೇಷು ತಮೋಗುಣಾದೀನಾಂ ತಮೋಗುಣಸ್ಯ ಸತ್ವಗುಣಸ್ಯ ರಜೋಗುಣಸ್ಯ ಚ ಯಾನಿ ಕಾರ್ಯಾಣಿ ವರ್ತಂತೆ ತಾನಿ ಬ್ರಹ್ಮೋಪದಿಷ್ಟಾನಿ ಇದಾನೀಂ ಶ್ರವಣಪಥಗಾಮಿನಿ ಭವಿಷ್ಯಂತಿ. ತದವ್ಯಕ್ತಂ ಅನುದ್ರಿಕ್ತಂ ಸರ್ವಸ್ಯಾಪಿ ಧ್ರುವಂ ಸ್ಥಿರಂ ನವದ್ವಾರಂ ಪುರಂ ವಿದ್ಯಾತ್ ತ್ರಿಗುಣಂ ಪಂಚಧಾತುಕಂ ಅಂತ ಆ ಚತುರ್ಮುಖ ಬ್ರಹ್ಮ ಆ ಋಷಿಗಳಿಗೆ ಏನೋ ಒಂದು ತತ್ವವನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅಂಗಿರಸ್ ಮೊದಲಾದಂತಹ ಋಷಿಗಳಿಗೆ. ಅದರಲ್ಲಿ ಇವತ್ತು ಆ ತಮೋಗುಣದ ಕಾರ್ಯಗಳನ್ನು ನಾವು ನೋಡಬೇಕಾಗಿದೆ. ಸತ್ವ ರಜಸ್ ತಮೋಗುಣಗಳ ಸಾಮ್ಯಾವಸ್ಥೆ ಇದ್ರೆ ಅದನ್ನ ಅವ್ಯಕ್ತ ಅಂತ ಕರೀತಾರೆ. ಹಿಂದೆ ನಾವು ಇದನ್ನು ಶಾಂತಿ ಪರ್ವದಲ್ಲಿ ನೋಡಿದ್ದೆವು. ಆ ಗುಣಗಳಲ್ಲಿ ಏನಾದರೂ ಸ್ವಲ್ಪ ವ್ಯತ್ಯಾಸ ಆದರೆ ಅದನ್ನೇ ಸೃಷ್ಟಿ ಪ್ರಾರಂಭ ಅಂತ ಹೇಳ್ತಾರೆ. ಯಾವ್ಯಾವ ಗುಣಗಳ ಪ್ರಮಾಣ ಎಷ್ಟೆಷ್ಟಿರ್ತದೆ ಈ ಸೃಷ್ಟಿಯಲ್ಲಿ ಅನ್ನೋದನ್ನೆಲ್ಲ ಹಿಂದೆ ನಾವು ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ನೋಡಿದ್ದೇವೆ. ನವದ್ವಾರಂ ಪುರಂ ವಿದ್ಯಾತ್ ತ್ರಿಗುಣಂ ಪಂಚಧಾತುಕಂ. ಮುಂದೆ ಹಾಗೆ ಆ ಪ್ರಕೃತಿಯಿಂದಲೇ ಈ ನವದ್ವಾರಗಳುಳ್ಳಂಥ ನಮ್ಮ ಈ ಶರೀರ ಹುಟ್ಟುತ್ತದೆ. ಅಲ್ಲಿ ಅನುದ್ರಿಕ್ತ ಅಂತಿದೆಯಲ್ಲ,
ಅನುದ್ರಿಕ್ತ ಅಂದ್ರೆ ಸಾಮ್ಯಾವಸ್ಥೆಯಲ್ಲಿರುವಂಥದ್ದು ಅಂತ ಅರ್ಥ. ತನ್ನ ಸಮಾನಾವಸ್ಥೆಯನ್ನು ಕಳೆದುಕೊಳ್ಳದ ಸ್ಥಿತಿಯಲ್ಲಿರುವಂತಹ ಏನು ಮೂಲ ಪ್ರಕೃತಿ ಇದೆ ಅದನ್ನೇ ಅವ್ಯಕ್ತ ಪ್ರಕೃತಿ ಅಂತ ಹೇಳ್ತಾರೆ. ಅಸರ್ಗ ಕೇವಲ ವ್ಯಕ್ತ ಸಿಸೃಕ್ಷುರುಭಯಾತ್ಮಿಕ ವ್ಯಕ್ತ ಇವ ಕಾರ್ಯರೂಪ ಅಥವಾ ಪ್ರಕೃತಿ ತ್ರಿವಿಧಾಮತ ಅಂತ ಭಾಗವತ ತಾತ್ಪರ್ಯದಲ್ಲೂ ಕೂಡ ಪ್ರಕೃತಿಯನ್ನ ವ್ಯಕ್ತ ಅವ್ಯಕ್ತ ಹೀಗೆ ಎರಡೂ ಶಬ್ದಗಳಿಂದಲೂ ಕರೀಬಹುದು. ವ್ಯಕ್ತ ಅವ್ಯಕ್ತ ವ್ಯಕ್ತಾವ್ಯಕ್ತ ಅಂತ ಮೂರೂ ಶಬ್ದಗಳಿಂದಲೂ ಕರೀಬಹುದು ಅಂತ ಹೇಳಿದ್ದಾರೆ. ಅಸರ್ಗ ಕೇವಲ ಅವ್ಯಕ್ತ, ಸೃಷ್ಟಿಗೆ ಉನ್ಮುಖ ಆಗದೇ ಇರುವಂತಹ ಪ್ರಕೃತಿಯನ್ನ ಅವ್ಯಕ್ತ ಅಂತ ಹೇಳಬೇಕು. ಆದ್ರಿಂದ ಅದು ಮೂಲ ರೂಪದಲ್ಲಿದೆಯೇ ಹೊರತು ಮಹದಾದಿ ತತ್ವದ ರೂಪದಲ್ಲಿ ಇನ್ನೂ ವ್ಯಕ್ತವಾಗಿಲ್ಲ ಅಂತ ಅದರ ತಾತ್ಪರ್ಯ ಆಗ್ತದೆ. ಸಿಸೃಕ್ಷು ಉಭಯಾತ್ಮಿಕ, ಅದು ಸೃಷ್ಟಿಗೆ ತೊಡಗಿದ್ರೆ ವ್ಯಕ್ತಾವ್ಯಕ್ತ ಅಂತ ಹೇಳಬೇಕು. ಸೃಷ್ಟಿಯನ್ನು ಆಗತಾನೆ ಪ್ರಾರಂಭ ಮಾಡಿದ್ರೆ ವ್ಯಕ್ತ ಇವ ಕಾರ್ಯರೂಪ ಆತು, ಮಹತ್ತತ್ವಾದ ರೂಪಗಳನ್ನ ಅದು ಈಗಾಗಲೇ ತಳೆದದ್ದು ಮುಗಿದಿದ್ರೆ ಅದಕ್ಕೆ ವ್ಯಕ್ತ ಅಂತ ಹೇಳಬೇಕು. ಹೀಗೆ ಪ್ರಕೃತಿ ಅನ್ನೋದು ವ್ಯಕ್ತವೂ ಹೌದು ಅವ್ಯಕ್ತವೂ ಹೌದು. ಈ ನಮ್ಮ ಈ ಶರೀರದಲ್ಲಿ 11 ಇಂದ್ರಿಯಗಳಿವೆ. ಏಕಾದಶ ಪರಿಕ್ಷೇಪಂ ಮನೋವ್ಯಾಕರಣಾತ್ಮಕಂ, ಮನಸ್ಸನ್ನು ಸೇರಿಸಿ 11 ಇಂದ್ರಿಯಗಳಿವೆ. ಅವೆಲ್ಲವೂ ಕೂಡ ಕೆಲಸ ಮಾಡುವುದು ಮನಸ್ಸಿನಿಂದಲೇ. ಈ ಶರೀರ ಅನ್ನುವುದೊಂದು ಪಟ್ಟಣ ಅಂತ ನಾವು ಭಾವಿಸಬಹುದು. ಬುದ್ಧಿಸ್ವಾಮಿಕಂ ಇತ್ಯೇತತ್ ಪುರಂ ಏಕಾದಶಂ ಭವೇತ್. ಈ ಒಂದು ಪಟ್ಟಣಕ್ಕೆ ಬುದ್ಧಿ ಎನ್ನುವುದೇ ರಾಜ ಇದ್ದಂತೆ ಅಥವಾ ಅದಕ್ಕೆ ಮಾಲೀಕ ಇದ್ದಂತೆ. 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳಿವೆ. ಅದರ ಜೊತೆಗೆ 11ನೇದಾಗಿ ಮನಸ್ಸಿದೆ. ಆ ಮನಸ್ಸಿನ 5 ಪ್ರಭೇದಗಳೇ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. ಆ ಮನಸ್ಸು ತಾನು ಮೂಲತಃ ಅನೇಕ ಆಯ್ಕೆಗಳನ್ನು ನಮ್ಮ ಎದುರುಗಿಡುವಂಥದ್ದು. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಅಂತ ಹೇಳಿ. ಆದರೆ ಆ ನಮ್ಮ ಎದುರಿಗಿರುವಂತಹ ಅನೇಕ ಆಯ್ಕೆಗಳಲ್ಲಿ ಯಾವುದನ್ನು ಸ್ವೀಕಾರ ಮಾಡಬೇಕು ಯಾವುದನ್ನು ಸ್ವೀಕಾರ ಮಾಡಬಾರದು ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದು ಬುದ್ಧಿ. ಬುದ್ಧಿರ ಅಧ್ಯವಸಾನಾಯ ಅಂತ ಭಾಗವತ್ ತಾತ್ಪರ್ಯಾದಿ ಕಡೆಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಶಾಂತಿ ಪರ್ವದಲ್ಲಿ ಕೂಡ ಅದು ಬಂದಿದೆ. ಹೀಗೆ ಬುದ್ಧಿ ಏನ್ ಮಾಡಬೇಕು ಏನು ಮಾಡಬಾರದು ಅಂತ ಅನ್ನೋದನ್ನ ನಮಗೆ ತಿಳಿಸುವಂತ ಒಂದು ಭಾಗ. ಆದ್ದರಿಂದ ಆ ಬುದ್ಧಿಯನ್ನ ಸ್ವಾಮಿ, ಮಾಲೀಕ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಅಂತಹ ಒಂದು ಪಟ್ಟಣದ ವರ್ಣನೆ ಇಲ್ಲಿ ಕೇಳಿ ಬರ್ತದೆ. 3 ಸ್ರೋತಾಂಸಿ ಯಾನ್ಯಸ್ಮಿನ್ ಆಪ್ಯಾಯಂತೆ ಪುನಃ ಪುನಃ. 3 ಪ್ರವಾಹಗಳಿವೆ ಇದರಲ್ಲಿ. ಸತ್ವಗುಣದ ಪ್ರವಾಹ ಅಥವಾ ಅದನ್ನ ಪ್ರಭಾವ ಅಂತ ನಾವು ಹೇಳಬಹುದು. ರಜೋಗುಣದ ಪ್ರಭಾವ, ತಮೋಗುಣದ ಪ್ರಭಾವ, ಹೀಗೆ 3 ರೀತಿಯಾದಂತಹ ಸ್ರೋತಸ್ಸುಗಳು ಇಲ್ಲಿವೆ. ಆಪ್ಯಾಯಂತೆ ಪುನಃ ಪುನಃ ಪ್ರನಾಡ್ಯ ತಿಸ್ರ ಏವ ಇತಾಃ ಪ್ರವರ್ತಂತೆ ಗುಣಾತ್ಮಿಕಾಃ. ಇದರಲ್ಲಿ ಈ ತಮೋ ರಜಸ್ ತಥಾ ಸತ್ವಂ ಗುಣಾನೇತಾನ್ ಪ್ರಚಕ್ಷತೆ. ಈ 3 ಕೂಡ ಗುಣ ಅಂತ ಹೇಳ್ತಾರೆ. ಅನ್ಯೋನ್ಯ ಮಿಥುನಾ ಸರ್ವೇ ತಥಾ ಅನ್ಯೋನ್ಯ ಜೀವಿನಃ. ಇವತ್ತು ಈ 3 ಗುಣಗಳು ಕೂಡ ಒಂದನ್ನೊಂದು ಹೊಂದಿಕೊಂಡೇ ಇರ್ತವೆ, ಪರಸ್ಪರ ಪೋಷಕವಾಗೇ ಇರ್ತವೆ. ಅನ್ಯೋನ್ಯ ವ್ಯತಿಶಕ್ತಾಶ್ಚ ತ್ರಿಗುಣಾಃ ಪಂಚಧಾತವಃ. ನಾವು ನೋಡುವಂತಹ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ ಮೊದಲಾದಂತಹ 5 ಭೂತಗಳೇನಿವೆ, ಈ ಭೂತಗಳು ಕೂಡ ಈ 3 ಗುಣಗಳಿಂದಲೇ ಕೂಡಿವೆ. ಸತ್ವರಜಸ್ತಮೋ ಗುಣಗಳಿಂದ ರಹಿತವಾದಂತಹ ಯಾವುದೇ ಸಂಗತಿಯೂ ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ತಮಸೋ ಮಿಥುನಂ ಸತ್ವಂ. ತಮಸ್ಸಿಗೆ ಸತ್ವ ಜೊತೆಯಾಗಿರ್ತದೆ, ಸತ್ವಕ್ಕೆ ರಜಸ್ಸು ಜೊತೆಯಾಗಿರ್ತದೆ, ರಜಸ್ಸಿಗೆ ಸತ್ವ ಜೊತೆಯಾಗಿರ್ತದೆ, ಸತ್ವಕ್ಕೆ ತಮಸ್ಸು ಜೊತೆಯಾಗಿರ್ತದೆ.
ಹೀಗೆ ಯಾವತ್ತೂ ಕೂಡ ಇವೆಲ್ಲವೂ ಪರಸ್ಪರ ಆ ಜೊತೆಯನ್ನು ಪಡೆದೇ ಇರ್ತವೆ. ತಮೋಗುಣಕ್ಕೆ ಎಲ್ಲಿಯಾದರೂ ಒಂದಿಷ್ಟು ಪ್ರತಿರೋಧ ಬಂದರೆ, ಅಡೆತಡೆ ಬಂದರೆ, ಆವಾಗ ರಜೋಗುಣ ಹುಟ್ಟುತ್ತದೆ. ರಜೋಗುಣಕ್ಕೆ ಏನಾದರೂ ಅಡೆತಡೆ ಬಂದರೆ ಆವಾಗ ಸತ್ವಗುಣ ಹುಟ್ಟುತ್ತದೆ. ಸಾಮಾನ್ಯವಾಗಿ ನಮ್ಮಲ್ಲಿ ತಮೋಗುಣದ ಮೇಲಾಟವೇ ಹೆಚ್ಚಾಗಿರ್ತದೆ. ಆದರೆ ಕೆಲವು ಬಾರಿ ಆ ತಮೋಗುಣದ ಪ್ರಭಾವವನ್ನು ರಜೋಗುಣ ಕಡಿಮೆ ಮಾಡ್ತದೆ, ರಜೋಗುಣದ ಪ್ರಭಾವವನ್ನು ಮತ್ತೆ ಕೆಲವು ಬಾರಿ ತಮೋಗುಣ ಕಡಿಮೆ ಮಾಡ್ತದೆ ಅಂತ ನಾವು ತಿಳ್ಕೊಳ್ಬೇಕು. ತಮೋಗುಣ ಅಂಧಕಾರ ರೂಪವಾಗಿದೆ ಮತ್ತು ತ್ರಿಗುಣಮಯನೂ ಕೂಡ ಆಗಿದೆ. ಅದು ಅಲ್ಲಿ ಈ ತಮೋಗುಣದಲ್ಲಿ ಸತ್ವ ತಮೋಗುಣಗಳು ಕೂಡ ಸೇರೇ ಇರ್ತವೆ. ಅದಕ್ಕೆ ಮೋಹ ಅಂತ ಮತ್ತೊಂದು ಹೆಸರು ಕೂಡ ಕೇಳಿ ಬರ್ತದೆ. ತಾಮಸಂ ರೂಪಮೇತತ್ವ ದೃಶ್ಯತೆ ಚಾಪಿ ಸಂಗತಂ ಮೋಹ ಸಂಜ್ಞಿತಂ ಪ್ರಕೃತ್ಯಾತ್ಮಕಮೇವಾಹು ರಜಃ ಪರ್ಯಾಯಕಾರಕಂ ಪ್ರವೃತ್ತಂ ಸರ್ವಭೂತೇಷು ದೃಶ್ಯಂ ಉತ್ಪತ್ತಿ ಲಕ್ಷಣಂ ಅಂತ ಮುಂದಿನ ಶ್ಲೋಕ. ಈ ರಜೋಗುಣವೇ ಸೃಷ್ಟಿಗೆ ಕಾರಣ. ಎಲ್ಲಾ ಪ್ರಾಣಿಗಳಲ್ಲೂ ಕೂಡ ರಜೋಗುಣದ ಸ್ವಭಾವ ಕಂಡು ಬಂದೇ ಬರ್ತದೆ. ಏನನ್ನಾದರೂ ಹುಟ್ಟಿಸುವುದು ಮತ್ತೆ ಯಾವುದಾದರೂ ಚಟುವಟಿಕೆ ಪ್ರವೃತ್ತಿ ಇವೆಲ್ಲ ಆ ರಜೋಗುಣದ ಲಕ್ಷಣಗಳು. ಇನ್ನ ಸತ್ವಗುಣದ ಬಗ್ಗೆ ಹೇಳ್ತಾರೆ. ಎಲ್ಲಾ ಪ್ರಾಣಿಗಳ ಅಂತರಂಗದಲ್ಲೂ ಕೂಡ ಒಂದು ಪ್ರಕಾಶ ಇದೆ. ಪ್ರಕಾಶ ಅಂದ್ರೆ ಜ್ಞಾನದ ಯೋಗ್ಯತೆ. ಅದನ್ನೇ ಈ ಸತ್ವಗುಣದ ಕಾರ್ಯ ಅಂತ ನಾವು ತಿಳ್ಕೊಳ್ಬೇಕು. ಲಾಘವಂ ಶ್ರದ್ಧಾನತ ಸಾತ್ವಿಕಂ ರೂಪಮೇವಂತು ಲಾಘವಂ ಸಾಧು ಸಮ್ಮತಂ. ಸತ್ವಗುಣದ ಕಾರ್ಯಗಳೇನು? ಲಾಘವ ಅಂದ್ರೆ ನಿರಾಡಂಬರತೆ ಅಂತ ವ್ಯಾಖ್ಯಾನದಲ್ಲಿ ಅವರು ಬರೀತಾರೆ ಕೆಲವರು. ಮತ್ತೆ ಧರ್ಮ ಕರ್ಮಗಳಲ್ಲಿ ಶ್ರದ್ಧಾ ಇವೆಲ್ಲವೂ ಕೂಡ ಆ ಸತ್ವಗುಣದ ರೂಪಗಳು. ಇನ್ನು ಮುಂದೆ ಈ ಮೂರು ಗುಣಗಳ ಕಾರ್ಯಗಳನ್ನು ಹೇಳ್ತೇನೆ, ಅದನ್ನು ಕೇಳು ಅಂತ ಹೇಳಲಿಕ್ಕೆ ತೊಡಗಿದೆ. ಸಮೋಹ ಅಜ್ಞಾನಂ ಅತ್ಯಾಗ ಕರ್ಮಣಾಂ ಅವಿನಿರ್ಣಯ ಇವೆಲ್ಲ ಮುಂದೆ ತಮೋಗುಣದ ಕಾರ್ಯಗಳು. ಮೋಹ ಅಂದ್ರೆ ಏನ್ ಮಾಡಬೇಕು ಅಂತ ಗೊತ್ತಾಗದೇ ಇರೋದು, ಅಜ್ಞಾನ ಅಂದ್ರೆ ಜ್ಞಾನದ ಕೊರತೆ, ಅತ್ಯಾಗ ಅಂದ್ರೆ ದಾನ ಬುದ್ಧಿ ಇಲ್ಲದೆ ಇರೋದು, ಕರ್ಮಗಳ ಬಗ್ಗೆ ಅವಿನಿರ್ಣಯ, ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ತೀರ್ಮಾನ ಮಾಡಲಿಕ್ಕೆ ಆಗದೇ ಇರುವಂತಹ ಶಕ್ತಿ, ಸ್ವಪ್ನ ಯಾವತ್ತೂ ನಿದ್ರೆ ಮಾಡಬೇಕು ಅನ್ನೋ ಒಂದು ಆಲೋಚನೆ, ಸ್ತಂಭ ಭಯಂ ಲೋಭ ಅಂತ ಮುಂದಿನ ಶಬ್ದಗಳು. ಸ್ತಂಭ ಅಂದ್ರೆ ಗರ್ವ, ಭಯ, ಲೋಭ ಅಂದ್ರೆ ದುರಾಸೆ, ಸುಕೃತ ದೂಷಣಂ ಇನ್ನೊಬ್ಬರು ಮಾಡುವಂತಹ ಸತ್ಕಾರ್ಯಗಳನ್ನು ಯಾವತ್ತೂ ಕೂಡ ದೂಷಿಸುವುದು, ಅಥವಾ ತಾನು ಕೂಡ ಸತ್ಕರ್ಮಗಳನ್ನು ಯಾವತ್ತೂ ಮಾಡಲಿಕ್ಕೆ ಪ್ರವೃತ್ತಿ ಮಾಡದೇ ಇರುವುದು. ಸತ್ಕರ್ಮಗಳಿಂದ ಮಾಡಿ ಏನು ಉಪಯೋಗ ಅಂತ ಅದನ್ನ ನಿಂದಿಸುವುದು, ಅದ್ರ ಬಗ್ಗೆ ತಾತ್ಸಾರ ಅಂತ ಅದರ ಅರ್ಥ. ಅಸ್ಮೃತಿಶ್ಚ ಅವಿಪಾಕಶ್ಚ ನಾಸ್ತಿಕ್ಯಂ ಛಿನ್ನ ಭಿನ್ನ ವೃತ್ತಿಕ ಅಂತ ಮುಂದಿನ ಶಬ್ದಗಳು. ಸ್ಮರಣ ಶಕ್ತಿ ಇಲ್ಲದೆ ಇರೋದು, ಯಾವುದೊಂದು ಕಾರ್ಯವನ್ನು ಮಾಡಿದ್ರಿಂದ ಅದನ್ನ ಮುಂದಿನ ಪರಿಣಾಮ ಏನು ಅಂತ ಆಲೋಚನೆ ಮಾಡಲಿಕ್ಕೆ ವಿಫಲನಾಗೋದು. ನಾಸ್ತಿಕ್ಯ ಬುದ್ಧಿ, ಕೆಟ್ಟ ಶೀಲದ ಕೊರತೆ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳ್ಕೊಳ್ಳಿಕ್ಕೆ ಆಗದೆ ಇರುವಂಥದ್ದು. ಭಿನ್ನ ವೃತ್ತಿತ ಅಥವಾ ಛಿನ್ನ ವೃತ್ತಿತ ಅನ್ನೋದಕ್ಕೆ ಶಿಥಿಲತೆ, ದುಶ್ಚಾರಿತ್ರ್ಯ ಅಂತ ಅರ್ಥ ಹೇಳ್ತಾರೆ. ಮುಂದೆ ನಿರ್ವಿಶೇಷಿತ್ವ, ಸರಿಯಾದ ತೀರ್ಮಾನ ತಗೊಳ್ಳಿಕ್ಕೆ ಆಗದೆ ಇರುವಂತಹ ವ್ಯಕ್ತಿತ್ವ ಅಂತ ದೌರ್ಬಲ್ಯ. ಮುಂದೆ ಅಂಧತ್ವ ಅಂದ್ರೆ
ಕೇವಲ ಕುರುಡುತನ ಅಂತ ಅರ್ಥ ಅಲ್ಲ, ಇಂದ್ರಿಯಗಳು ಶಿಥಿಲ ಆಗುವುದು ಅಂತ ಅದರ ಅರ್ಥ. ಇಂದ್ರಿಯಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವುದು. ಜಘನ್ಯ ಗುಣವೃತ್ತಿತ ಅಂದ್ರೆ ಕೀಳು ಕಾರ್ಯಗಳಲ್ಲಿ ಆಸಕ್ತಿ. ಅಕೃತೆ ಕೃತಮಾನಿತ್ವಂ, ಯಾವ ಕಾರ್ಯವನ್ನು ನಾನು ಮಾಡಿಲ್ವೋ ಅದ್ರ ಬಗ್ಗೆ ನಾನೇ ಮಾಡಿದ್ದೇನೆ ಅನ್ನುವಂಥ ಆಲೋಚನೆ. ಅಜ್ಞಾನೇ ಜ್ಞಾನಮಾನಿತ, ಅಜ್ಞಾನ ತಾನೇ ದೊಡ್ಡ ಅಜ್ಞಾನಿಯಾಗಿದ್ರೂ ತನ್ನನ್ನು ತಾನು ದೊಡ್ಡ ಜ್ಞಾನಿ ಅಂತ ತಿಳ್ಕೊಳ್ಳೋದು. ಜ್ಞಾನಮಾನಿತ ಮೈತ್ರಿ ವಿಕೃತಾಭಾವೋ ಹಿ ಅಶುದ್ಧ. ಈ ಕೆಲವು ಕಡೆ ಮೈತ್ರಿ ಅಂತ ಪಾಠ ಇದೆ, ಹಾಗೆ ಮೈತ್ರಿ ಅಂತ ಪಾಠ ಇರೋದಕ್ಕಿಂತ ಅಮೈತ್ರಿ ಅಂತ ಪಾಠ ಇರೋದು ಹೆಚ್ಚು ಯೋಗ್ಯ. ಇನ್ನು ಉಳಿದ ಕಡೆ ಎಲ್ಲ ಹಾಗೆ ಇರೋದ್ರಿಂದ ಎಲ್ಲಿಯಾದರೂ ಮೈತ್ರಿ ಅಂತಿದ್ರೆ ಅದನ್ನ ಅಮೈತ್ರಿ ಅಂತ ತಿದ್ಕೊಳ್ಳೋದು ಒಳ್ಳೆಯದು. ಅಮೈತ್ರಿ ಅಂದ್ರೆ ಯಾರ ಜೊತೆಗೂ ಕೂಡ ಸ್ನೇಹ ಇಲ್ಲದೆ ಇರೋದು, ಎಲ್ಲರ ಜೊತೆಗೂ ಶತ್ರುತ್ವ, ವಿಕೃತವಾದಂತಹ ಒಂದು ಸ್ವಭಾವ. ವಿಕೃತೋ ಭಾವೋ, ಕೆಟ್ಟ ಸ್ವಭಾವ, ಇನ್ನೊಬ್ಬರಲ್ಲಿ ದೋಷವನ್ನೇ ಕಾಣುವಂತ ಸ್ವಭಾವ ಅಂತ ಅರ್ಥ. ತಾನು ಮಾಡಬೇಕಾದ ಕೆಲಸದ ಬಗ್ಗೆ ಶ್ರದ್ಧೆ ಇಲ್ಲದೆ ಇರೋದು ಅಶುದ್ಧ. ಮೂಢ ಭಾವನ, ಅಜ್ಞತೆಯ ಭಾವನವನ್ನು ಹೊಂದಿರುವುದು ಅಂತ ಅದಕ್ಕೆ ಬರೆದಿದ್ದಾರೆ. ಇನ್ನು ಕೆಲವು ಕಡೆ ಗೂಢ ಭಾವನಾ ಅಂತ ಪಾಠ ಇದೆ. ಆ ಗೂಢ ಭಾವನಾ ಅಂತ ಪಾಠ ಇದ್ರೆ ದುರಾಲೋಚನೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿರುವುದು ಅಂತ ಅರ್ಥ ಆಗ್ತದೆ. ಮುಂದೆ ಅನಾರ್ಜವಂ ಅಸಂಜ್ಞತ್ವಂ ಅಂತ ಪಾಠ. ಆರ್ಜವ ಅಂದ್ರೆ ಪ್ರಾಮಾಣಿಕತನ, ಅನಾರ್ಜವ ಅಂದ್ರೆ ಅಪ್ರಾಮಾಣಿಕತನ ಅಂತ ಅರ್ಥ, ಅಥವಾ ಕುಟಿಲತೆ, ವಕ್ರಬುದ್ಧಿ ಅಂತಲೂ ತಿಳ್ಕೋಬಹುದು. ಅಸಂಜ್ಞತ್ವಂ ಬುದ್ಧಿ ಕೆಟ್ಟಿರುವುದು. ಕರ್ಮ ಅಸಂಜ್ಞತ್ವಂ ಕರ್ಮ ಪಾಪಂ ಅಚೇತನ, ದುಷ್ಕೃತ್ಯಗಳನ್ನೇ ಮಾಡುವುದರಲ್ಲೇ ಯಾವತ್ತು ಪ್ರವೃತ್ತಿ. ಗುರುತ್ವಂ ಸನ್ನಭಾವತ್ವಂ, ಅಜ್ಞಾನ ಆಲಸ್ಯ ಮೊದಲಾದ ಕಾರಣಗಳಿಂದ ಮೈ ಮನಸ್ಸು ಭಾರ ಅನಿಸ್ಕೊಳ್ಳೋದು. ಇದು ಆ ತಮೋಗುಣದ ಕಾರ್ಯ. ಗುರುತ್ವ ಅಂದ್ರೆ ಭಾರ ಅಂತ ಅರ್ಥ. ಮೈ ಮನಸ್ಸುಗಳು ಭಾರ ಆದ್ರೆ ಆಗ ಯಾವುದೇ ಕಾರ್ಯವನ್ನು ಮಾಡಲಿಕ್ಕೂ ಕೂಡ ವ್ಯಕ್ತಿ ಆದವನು ಸೋಲ್ತಾನೆ. ಅದನ್ನೇ ಗುರುತ್ವ ಅಂತ ಹೇಳಿರೋದು. ಸನ್ನಭಾವತ್ವಂ ಸದ್ಭಾವನೆ ಇಲ್ಲದೆ ಇರೋದು. ಅವಶಿತ್ವಂ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲದೆ ಇರೋದು. ಅವಾಗ್ಗತಿ ನೀಚ ಕರ್ಮಗಳಲ್ಲೇ ಯಾವತ್ತೂ ಆಸಕ್ತಿ. ಇವೆಲ್ಲ ತಮೋಗುಣದ ಕಾರ್ಯಗಳು ಅಂತ ಹೇಳ್ತಾರೆ. ಸರ್ವಯೇತೆ ಗುಣಾಹ ವೃತ್ತಾಹ ತಾಮಸಾಹ ಸಂಪ್ರಕೀರ್ತಿತಾಹ ಏಚಾನ್ಯೇ ವಿಹಿತಾಹ ಭಾವಾಹ ಲೋಕೇಸ್ಮಿನ್ ಮೋಹ ಸಂಹಿತಾಹ. ಹೀಗೆ ಇವನ್ನೆಲ್ಲವನ್ನೂ ಕೂಡ ತಮೋಗುಣದ ಕಾರ್ಯಗಳು ಅಂತ ನಾವು ತಿಳಿದುಕೊಳ್ಬೇಕು. ಮುಂದೆ ರಜೋಗುಣದ ಕಾರ್ಯಗಳನ್ನು ವರ್ಣನೆ ಮಾಡ್ತಾರೆ. ಪರಿವಾದ ಕಥಾನಿತ್ಯಂ ದೇವಬ್ರಾಹ್ಮಣ ವೈದಿಕಿ ಅತ್ಯಾಗಶ್ಚ ಅಭಿಮಾನಶ್ಚ. ನಾನು ಈಗ ಹೇಳಿದ ರಜೋಗುಣದ ಕಾರ್ಯವನ್ನು ಹೇಳ್ತಾರೆ ಅಂತ ಹೇಳಿದೆ. ಇದು ಕೂಡ ತಮೋಗುಣದ ಕಾರ್ಯಗಳ ವರ್ಣನವನ್ನೇ ಮುಂದುವರಿಸ್ತಾ ಇದ್ದಾರೆ. ದೇವತೆಗಳನ್ನು ಜ್ಞಾನಿಗಳನ್ನು ನಿಂದಿಸುವುದು, ಮತ್ತೆ ಶಾಸ್ತ್ರ ಇತ್ಯಾದಿಗಳನ್ನ ನಿಂದಿಸುವುದು, ಹೀಗೆ ಇದಕ್ಕೆ ಪರಿವಾದ ಅಂತ ಹೇಳ್ತಾರೆ. ಯಾವುದೇ ದಾನ ಮಾಡದೇ ಇರೋದು, ತನ್ನ ಮೇಲೆ ವಿಪರೀತವಾದಂತಹ ದುರಭಿಮಾನ, ಇನ್ನೊಬ್ಬರ ವಿಷಯದಲ್ಲಿ ಅಸಹನೆ, ಹೊಟ್ಟೆ ಕಿಚ್ಚು, ಇವೆಲ್ಲವನ್ನೂ ಕೂಡ ತಾಮಸ ವ್ಯವಹಾರ ಅಂತ ಹೇಳ್ತಾರೆ. ಮತ್ಸರಶ್ಚೈವ ಭೂತೇಷು ತಾಮಸಂ ವೃತ್ತಮಿ ಇಷ್ಯತೆ. ವೃಥಾರಂಭಾ ಹಿ ಯೇ ಕೇಚಿತ್ ವೃಥಾ ದಾನಾನಿ ಯಾನಿ ಚ ವೃಥಾ ಭಕ್ಷಣಮಿತ್ಯೇತತ್ ತಾಮಸಂ ವೃತ್ತಮಿಷ್ಯತೆ. ಶಾಸ್ತ್ರಗಳಲ್ಲಿ ಯಾವುದನ್ನ ವಿಧಾನ ಮಾಡಿದ್ದಾರೆ, ಯಾವುದನ್ನು ನಿಷೇಧ ಮಾಡಿದ್ದಾರೆ, ಯಾವುದನ್ನು ಅನ್ನುವುದೆಲ್ಲವನ್ನೂ ಕೂಡ ಪರಿಗಣನೆ ಮಾಡದೆ ತನ್ನ ಇಚ್ಛೆಗೆ ತಕ್ಕಂತೆ ಬೇಕಾಬಿಟ್ಟಿಯಾಗಿ ಕಾರ್ಯಗಳನ್ನ ಮಾಡೋದು, ಇದಕ್ಕೆ ವೃಥಾ ಆರಂಭ ಅಂತ ಹೇಳ್ತಾರೆ. ವೃಥಾ ದಾನಾನಿ, ಭಗವದ್ಗೀತಾದಲ್ಲಿ 17ನೇ ಅಧ್ಯಾಯದಲ್ಲಿ ಏನು ಸಾತ್ವಿಕ ದಾನ ಅಂತ ಹೇಳಿದ್ದಾರೆ, ಅಂತಹ ಸಾತ್ವಿಕ ದಾನವನ್ನು ಮಾಡದೆ ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ,
ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ, ಅದನ್ನೇ ಸಾತ್ವಿಕ ದಾನ ಅಂತ ಹೇಳ್ತಾರೆ. ಅಂತಹ ಸಾತ್ವಿಕ ದಾನವನ್ನು ಮಾಡುವುದನ್ನು ಬಿಟ್ಟು ದುರುದ್ದೇಶದಿಂದ ದಾನವನ್ನು ಮಾಡುವುದು, ಅದಕ್ಕೆ ವೃಥಾ ದಾನ ಅಂತ ಹೇಳ್ತಾರೆ. ವೃಥಾ ಭಕ್ಷಣ, ದೇವತೆಗಳಿಗೆ ಯಜ್ಞಗಳಲ್ಲಿ ನೈವೇದ್ಯ ಇತ್ಯಾದಿಗಳನ್ನು ಕೊಟ್ಟು ತಾನು ಭೋಜನ ಮಾಡುವುದನ್ನು ಬಿಟ್ಟು ತಾನೊಬ್ಬನೇ ಭೋಜನ ಮಾಡುವುದು, ಇದಕ್ಕೆಲ್ಲ ವೃಥಾ ದಾನ, ವೃಥಾ ಭೋಜನ ಅಂತ ಹೇಳ್ತಾರೆ. ಅತಿವಾದ, ಅತಿಯಾದ ಮಾತನಾಡುವಿಕೆ, ಅತಿತಿಕ್ಷ, ಸಹನ ಇಲ್ಲದೆ ಇರುವುದು, ಮಾತ್ಸರ್ಯದ ಬಗ್ಗೆ ಹಿಂದೆ ಬಂದಿದೆ, ಅದನ್ನೇ ಮತ್ತೊಂದ್ಸರಿ ಹೇಳಿದ್ದಾರೆ. ಹಾಗಾಗಿ ಅದಕ್ಕೊಂದೇನಾದರೂ ಪಾಠಾಂತರ ಇದ್ದಿರಬೇಕು ಅಂತ ನನಗೆ ಕಾಣಿಸ್ತು. ಆದರೆ ಆ ಪಾಠಾಂತರ ಅಂಥದ್ದು ಕಾಣಲಿಲ್ಲ. ಬೇರೆ ಬೇರೆ ಪಾಠಗಳನ್ನು ಪರಿಶೀಲನೆ ಮಾಡಿದ್ರು ಕೂಡ ಬೇರೆ ಶಬ್ದ ಏನು ಕಾಣಲಿಲ್ಲ. ಅಭಿಮಾನಿತ, ಅಶುದ್ಧ ಧಾನತ, ಶ್ರದ್ಧಾ ಇಲ್ಲದಿರೋದು, ತಾಮಸಂ ವೃತ್ತಮೀಷ್ಯತೆ, ಸ್ಥಾವರಾಣಿ ಚ ಭೂತಾನಿ ಪಶವೋ ವಾಹನಾನಿ ಚ, ವೃಕ್ಷ ಪರ್ವತಾದಿಗಳು ಇವೆಲ್ಲ ಸ್ಥಾವರ ಜೀವಿಗಳು, ಪಶುಗಳು, ಆನೆ, ಕುದುರೆ ಮೊದಲಾದ ವಾಹನಗಳು, ರಾಕ್ಷಸರು, ಮಾಂಸಭಕ್ಷಕರಾದಂತಹ ಅನೇಕ ಜೀವಗಳು, ಸರ್ಪಗಳು, ಕ್ರಿಮಿಕೀಟಗಳು, ನಾಲ್ಕು ಕಾಲಿನ ಪ್ರಾಣಿಗಳು, ಹುಚ್ಚರು, ಕಿವುಡರು, ಮೂಕರು, ಅನೇಕ ಥರದ ಪಾಪಗಳನ್ನ ಮಾಡಿದವರು, ಇವರೆಲ್ಲ ತಮೋಗುಣದಲ್ಲೇ ಮುಳುಗಿರ್ತಾರೆ ಯಾವತ್ತೂ ಕೂಡ. ಇವರನ್ನ ಅವಾಕ್ ಸ್ರೋತಸರು ಅಂತ ಕರೀತಾರೆ. ಮಗ್ನಾಹ ತಮಸಿ ದುರ್ವೃತ್ತಾಹ ಸ್ವಕರ್ಮ ಕೃತಲಕ್ಷಣ ಅವಾಕ್ ಸ್ರೋತಸೆ ಇತ್ಯೇವ ಮಗ್ನಾಹ ತಮಸಿ ತಾಮಸಾಹ. ಯಾವತ್ತೂ ಅವರ ಪ್ರವೃತ್ತಿ ಕೆಳಮುಖವಾಗಿ ಇರೋದ್ರಿಂದ, ಅವರ ದುಷ್ಕೃತ್ಯಗಳ ಫಲವಾಗಿ ಅವರು ದುರ್ಗತಿಯನ್ನೇ ಪಡೆಯುವುದರಿಂದ ಅವರನ್ನು ಅವಾಕ್ ಸ್ರೋತಸರು ಅಂತ ಹೇಳ್ತಾರೆ. ತೇಷಾಂ ಉತ್ಕರ್ಷಂ ಉದ್ರೇಕಂ ವಕ್ಷ್ಯಾಮಿ ಅಹಂ ಅತಃ ಪರಂ. ಇನ್ನು ಮುಂದೆ ಇಂಥ ಪ್ರಾಣಿಗಳು ಕೂಡ ಯಾವ ಕಾರಣದಿಂದ ಸದ್ಗತಿಯನ್ನು ಪಡ್ಕೋಬಹುದು ಅದನ್ನೂ ಹೇಳ್ತೇನೆ. ಅಂಥ ತಮೋಗುಣ ಉಳ್ಳಂಥ ಪ್ರಾಣಿಗಳೇ ಆದರೂ ಕೂಡ ಯಾವ ಕಾರ್ಯವನ್ನು ಮಾಡಿದರೆ ಉತ್ಕರ್ಷವನ್ನು ಪಡೆಯಬಹುದು ಅದನ್ನು ಹೇಳ್ತೇನೆ, ಕೇಳಿ. ಅನ್ಯಥಾ ಪ್ರತಿಪನ್ನಾಸ್ತು ವಿವೃದ್ಧಾಃ ಯೇ ಚ ಕರ್ಮಸು. ಈ ತಿರ್ಯಕ್ ಪ್ರಾಣಿಗಳು, ನಾಲ್ಕು ಕಾಲಿನ ಪ್ರಾಣಿಗಳು, ಮತ್ತೆ ಸ್ಥಾವರಗಳು, ವೃಕ್ಷ ಇತ್ಯಾದಿಗಳು, ಇವು ಒಂದು ವೇಳೆ ಶಾಸ್ತ್ರಕ್ಕನುಸಾರವಾಗಿ ಯಾವುದಾದ್ರೂ ಯಜ್ಞ ಇತ್ಯಾದಿಗಳಲ್ಲಿ ಬಳಸಲ್ಪಟ್ರೆ ಆಗ ಅವುಗಳಿಗೆ ಸದ್ಗತಿ ಆಗ್ತದೆ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಹಾಗೆ ಹೇಳ್ತಾರೆ. 11ನೇ ಸ್ಕಂದದಲ್ಲಿ ಒಂದು ಬಾರಿ ಮತ್ತು 4 ಅಥವಾ 5ನೇ ಸ್ಕಂದದಲ್ಲಿ ಒಂದು ಬಾರಿ ಹೇಳ್ತಾರೆ. ಯಜ್ಞೇ ಮೃತ ಯಥೋ ಊರ್ಧ್ವಂ ಸ್ವರ್ಗಂ ಗಚ್ಚಂತಿ ಅಥೋ ಸ್ವರ್ಗಸ್ಯ ಲಾಭಾದಾಲಭನಂ ನತು ಮಾರಣಂ, ಅಥೋ ಲಾಭಾದಾಲಭನಂ ಸ್ವರ್ಗಸ್ಯ ನತು ಮಾರಣಂ. ಪಶು ಆಲಂಬನ ಅಂತ ಹೇಳ್ತಾರೆ. ಆಲಂಬನ ಅಂದ್ರೆ ಅವುಗಳನ್ನ ಕೊಲ್ಲುವುದು, ಪಶುಗಳನ್ನ ಕೊಲ್ಲುವುದು ಅಂತ ಸಾಮಾನ್ಯವನ್ನು ತಿಳ್ಕೊಂಡಿರ್ತೇವೆ. ಆದ್ರೆ ಆಲಭನ ಅಂದ್ರೆ ಪಡೆಯುವುದು ಅಂತ ಅರ್ಥ. ಸದ್ಗತಿಯನ್ನು ಅವು ಪಡೆಯುತ್ತವೆ. ಯಜ್ಞೇ ಮೃತಾಹ, ಯಜ್ಞದಲ್ಲಿ ಕೊಲ್ಲಲ್ಪಟ್ಟಂತಹ ಪ್ರಾಣಿಗಳು ಸ್ವರ್ಗಕ್ಕೆ ಹೋಗಿ ಅಲ್ಲಿ ಸದ್ಗತಿಯನ್ನು ಪಡಿತವೆ. ಆದ್ರಿಂದ ಅದನ್ನ ಆಲಭದ ಅಥವಾ ಸ್ವರ್ಗದ ಇದು ಪ್ರಾಪ್ತಿ ಆದ್ರಿಂದ ಅದನ್ನ ಆಲಭನ ಅಂತ ಹೇಳ್ತಾರೆ. ನತು ಮಾರಣಂ, ಅದು ಕೊಲ್ಲುವ ಕ್ರಿಯೆ ಅಲ್ಲ. ಮತ್ತೆ ಇನ್ನೊಂದು ಕಡೆಯೂ ಕೂಡ ಯಜ್ಞೋಪಯೋಗಂಚ ವಿನಾ ಉಪಕಾರಂ ಸತಾಂ ವಿನಾ ಪ್ರಾಯ ಅಧೋಗಚ್ಚಂತಿ. ಯಜ್ಞಕ್ಕೆ ಉಪಯೋಗವನ್ನು ಪಡೆದರೆ ಮತ್ತೆ ಉಪಕಾರಂ ಸತಾಂ ವಿನಾ, ಸಜ್ಜನರಿಗೇನಾದರೂ ಉಪಕಾರವನ್ನ ಮಾಡುವ ಪ್ರಸಂಗ ಈ ಸ್ಥಾವರ ಪ್ರಾಣಿಗಳಿಗೆ ಮತ್ತೆ ತಿರಿಯ ಪ್ರಾಣಿಗಳಿಗೆ ಬಂದ್ರೆ ಅವು ಸದ್ಗತಿಯನ್ನು ಪಡಿತವೆ. ಅದಿಲ್ಲದೆ ಹೋದ್ರೆ ಅವುಗಳಿಗೆ ದುರ್ಗತಿನೇ ಕಾದಿದ್ದಿದೆ ಅಂತ ಅರ್ಥ. ಅದಕ್ಕಾಗಿ ಅದನ್ನೇ ಇಲ್ಲಿ ಸ್ವಕರ್ಮ ನಿರತಾನಾಂಚ ಬ್ರಾಹ್ಮಣಾನಾಂ ಶುಭೈಷಿಣಾಂ ಅಂಥ ಜ್ಞಾನಿಗಳಾದ ವ್ಯಕ್ತಿಗಳು ಮಾಡುವಂಥ ಯಜ್ಞದಲ್ಲಿ ಇವುಗಳು
ಉಪಯೋಗಿಸಲ್ಪಟ್ರೆ ಊರ್ಧ್ವಮಾಯ ಅಂತೆ ಸದ್ಗತಿಗೆ ಹೋಗ್ತವೆ, ಇಲ್ಲದೆ ಹೋದ್ರೆ ಮತ್ತೆ ಅವುಗಳಿಗೂ ದುರ್ಗತಿಯೇ ಅಂತ ಅದರ ಅರ್ಥ. ಹೀಗೆ ಯಾವುದಾದ್ರೂ ಯಜ್ಞದಲ್ಲಿ ಅವುಗಳ ಉಪಯೋಗ ಆದರೆ ಮತ್ತೆ ಮನುಷ್ಯರಾಗಿ ಬಂದು ಹುಟ್ಟುತ್ತಾರೆ ಈ ಜಗತ್ತಿನಲ್ಲಿ. ಪುನರಾವೃತ್ತಿ ಧರ್ಮಾಣ ತೇ ಭವಂತೀಹ ಮಾನುಷಾಹ. ಯಾವುದೋ ಪಾಪದ ಕಾರಣದಿಂದಾಗಿ ಅವರಿಗೆ ಅಂತ ಸ್ಥಾವರ ಜನ್ಮ ಪಶು ಜನ್ಮ ಬಂದಿದ್ರು ಕೂಡ ಮತ್ತೀಗ ಮನುಷ್ಯರಾಗಿ ಈ ಜಗತ್ತಿನಲ್ಲಿ ಹುಟ್ಟಿ ಸಾಧನೆಯಲ್ಲಿ ಮುನ್ನಡೀತಾರೆ. ಇನ್ನೂ ಪಾಪ ಶೇಷ ಉಳಿದಿದ್ದರೆ ಅದರ ಫಲವಾಗಿ ಪಾಪ ಯೋನಿಗಳನ್ನು ಹೊಂದುತ್ತಾರೆ. ಚಾಂಡಾಲರು, ಮೂಕರು ಮತ್ತೆ ಚೂಚುಕಾಹ ಅಂದ್ರೆ ತೊದಲು ಮಾತಾಡುವಂಥವ್ರು. ಇಂಥ ಎಲ್ಲ ಪಾಪಗಳು ಇಂಥ ಎಲ್ಲ ರೋಗಗಳು, ಸಮಸ್ಯೆಗಳು, ದೈಹಿಕ ವೈಕಲ್ಯಗಳೆಲ್ಲ ಹಿಂದೆ ಮಾಡಿದ ಪಾಪಗಳ ಫಲವಾಗಿರ್ತವೆ. ಪ್ರಾಪ್ನುವಂತೆ ಉತ್ತರೋತ್ತರಂ. ಆದರೆ ಆ ಪಾಪ ಶೇಷವಾಗಿ ಇಂಥದನ್ನೆಲ್ಲ ಅನುಭವಿಸುವ ಪ್ರಸಂಗ ಬಂದರೂ ಕೂಡ ಮುಂದೆ ಆ ಪಾಪದ ಫಲ ಕಡಿಮೆ ಆದಂತೆ ಅವರು ಸದ್ಗತಿಯನ್ನೇ, ಉಚ್ಚ ವರ್ಣವನ್ನೇ ಪಡೀತಾರೆ, ಜ್ಞಾನಕ್ಕೆ ಅನುಕೂಲ ಆಗುವಂತಹ ಜನ್ಮವನ್ನು ಪಡೀತಾರೆ. ಹೀಗೆ ಯಾವುದೋ ಸತ್ಫಲದ ಪರಿಣಾಮವಾಗಿ ಉಚ್ಚವರ್ಣವನ್ನು ಪಡೆದರೂ ಕೂಡ ಮತ್ತೆ ತಮೋಗುಣವನ್ನೇ ಒಂದು ವೇಳೆ ಪ್ರದರ್ಶನ ಮಾಡಿಬಿಟ್ರೆ ಆ ತಮೋಗುಣದ ಪ್ರವಾಹದಲ್ಲಿ ಅವರು ಮುಂದುವರಿತಾರೆ. ಅವರಿಗೆ ಆ ಸಜ್ಜನ್ಮ ಬಂದದ್ದರ ಫಲ ಸಿಗದಂತಾಗಿಬಿಡುತ್ತದೆ. ಅಭಿಶ್ವಂಗಸ್ತು ಕಾಮೇಶು ಮಹಾಮೋಹ ಇತಿ ಸ್ಮೃತಃ. ಯಾವತ್ತು ವಿಷಯ ಭೋಗಗಳಲ್ಲಿ ಅತಿಯಾದಂತಹ ಆಸಕ್ತಿ ಇದ್ದರೆ ಅದನ್ನ ಮಹಾಮೋಹ ಅಂತ ಹೇಳ್ತಾರೆ. ಋಷಯೋ ಮುನಯೋ ದೇವಾಹ ಮುಹ್ಯಂತ್ಯತ್ರ ಸುಖೇಪ್ಸವಃ. ಅನೇಕ ಬಾರಿ ದೊಡ್ಡ ದೊಡ್ಡ ಮುನಿಗಳು, ಋಷಿಗಳು, ದೇವತೆಗಳು ಕೂಡ ಈ ಮಹಾಮೋಹಕ್ಕೆ ಸಿಲುಕಿ ಮೂಢರಾಗಿ ಬಿಡ್ತಾರೆ. ಇನ್ನು ಸಾಮಾನ್ಯ ಮನುಷ್ಯರ ಕಥೆ ಏನು ಅಂತ ನಾವು ತಿಳ್ಕೊಳ್ಬೇಕು. ತಮೋ ಮೋಹೋ ಮಹಾಮೋಹ ತಾಮಿಸ್ರ ಕ್ರೋಧ ಸಂಹಿತಃ ಮರಣಂ ತ್ವಂಧ ತಾಮಿಸ್ರ ಕ್ರೋಧ ಉಚ್ಯತೆ ಅಂತ ಒಂದು ಶ್ಲೋಕ ಈಗ ಕೇಳಿ ಬರ್ತದೆ. ಇದಕ್ಕೆ ಭಾಗವತ ತಾತ್ಪರ್ಯದಲ್ಲಿ 3ನೇ ಸ್ಕಂದ 13ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಹೀಗೊಂದಿಷ್ಟು ವಿವರ ಇದೆ. ಅದನ್ನು ನೋಡೋಣ. ಈಗ ಭಾಗವತದ ಆ ಭಾಗದಲ್ಲಿ ಸಸರ್ಜಾಗ್ರೇ ಅಂಧತಾಮಿಸ್ರಂ ಅಥ ತಾಮಿಸ್ರಮಾಧಿಕೃತ ಮಹಾಮೋಹಂಚ ಮೋಹಂಚ ತಮಶ್ಚ ಅಜ್ಞಾನ ವೃತ್ತಯ ಅಂತ ಚತುರ್ಮುಖ ಸೃಷ್ಟಿ ಮಾಡಿದ್ದನ್ನು ವರ್ಣನೆ ಮಾಡ್ತಾರೆ. ತಾಮಿಸ್ರ, ಮಹಾಮೋಹ, ಮೋಹ ಮತ್ತು ತಮಸ್ಸುಗಳನ್ನು ಸೃಷ್ಟಿ ಮಾಡಿದ ಅಂತ ಅಲ್ಲಿ ವರ್ಣನೆ ಇದೆ. ಅದರ ತಾತ್ಪರ್ಯದಲ್ಲಿ ಆಚಾರ್ಯರು ಮಹಾಭಾರತದಲ್ಲೇ ಬಂದಿರುವಂತಹ ಒಂದು ಶ್ಲೋಕವನ್ನ ಉದ್ಧರಿಸ್ತಾರೆ. ಇತಿ ಭಾರತ ಅಂತ ಆಚಾರ್ಯ ಹೇಳ್ತಾರೆ. ಆದ್ರೆ ಅದು ಭಾರತದ ಯಾವ ಭಾಗದಲ್ಲಿದೆ ಅಂತ ನಮಗೆ ಸ್ಪಷ್ಟವಾಗಿ ಏನು ಕಂಡು ಬರೋದಿಲ್ಲ. ಈಗ ನಾವು ನೋಡ್ತಿರುವ ಆಶ್ವಮೇಧಿಕ ಪರ್ವದಿದ್ರೆ ಅದು ಇದ್ದಿರಬಹುದು. ಆದರೆ ಮಹಾಭಾರತದಲ್ಲಿ ಆಚಾರ್ಯರು ಉದ್ಧರಿಸಿರುವಂತಹ ಆ ಶ್ಲೋಕಕ್ಕೂ ಈಗ ನಾವು ನೋಡ್ತಿರುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ಆದ್ದರಿಂದ ಶ್ಲೋಕ ಎಲ್ಲಿದೆ ಅಂತ ಗೊತ್ತಾಗೋದಿಲ್ಲ, ಅರ್ಥ ಅಂತೂ ನೋಡಿಬಿಡೋಣ. ತಮಸ್ಸು ಅಂದ್ರೆ ರಾತ್ರಿಯ ಕತ್ತಲಿನಂತೆ ಇರುವಂತಹ ಒಂದು ಅಜ್ಞಾನ, ಬೆಳಕಿನ ಅಭಾವ ಕತ್ತಲು. ಹಾಗೆ ಜ್ಞಾನದ ಅಭಾವವೇ ಈ ಅಜ್ಞಾನ. ನಾನು ಅಸ್ವತಂತ್ರ ಅನ್ನುವಂಥ ಎಚ್ಚರ ಇಲ್ಲದೇ ಇರುವುದು, ಈ ಪರಿಜ್ಞಾನ ಇಲ್ಲದೇ ಇರುವಿಕೆಯನ್ನೇ ಅಜ್ಞಾನ ಅಂತ ಹೇಳ್ತಾರೆ. ಅದೇ ತಮಸ್ಸು. ಶಾರ್ವರಂ ಅಂದ್ರೆ ಕತ್ತಲಿನಂತೆ ಇರುವಂಥದ್ದು, ಶರ್ವರಿ ಅಂದ್ರೆ ಕತ್ತಲು. ಮೋಹಶ್ಚೈವ ವಿಪರ್ಯಯ. ಮೋಹ ಅಂದ್ರೆ ನಾನು ಸ್ವತಂತ್ರ ಅನ್ನುವಂಥ ಮಿಥ್ಯಾಜ್ಞಾನ, ವಿಪರೀತ ತಿಳುವಳಿಕೆಗೆ ಮೋಹ ಅಂತಾರೆ. ಸರಿಯಾದ ತಿಳುವಳಿಕೆಯ ಕೊರತೆಯನ್ನ ತಮಸ್ಸು ಅಂತ ಹೇಳ್ತಾರೆ. ತದಾಗ್ರಹೋ ಮಹಾಮೋಹ. ಯಾವ ಮಿಥ್ಯಾಜ್ಞಾನ ತನಗಿರ್ತದಲ್ಲ ಅದ್ರ ಬಗ್ಗೆ ವಿಪರೀತವಾದ ಆಗ್ರಹ ಇದ್ರೆ ಅದನ್ನು ಮಹಾಮೋಹ ಅಂತ ಹೇಳ್ತಾರೆ. ತಾಮಿಸ್ರ ಕ್ರೋಧ ಉಚ್ಯತೆ.
ನಾವು ಹೇಳಿದ್ದಕ್ಕೆ ಯಾರಾದರೂ ವಿರೋಧ ವ್ಯಕ್ತಪಡಿಸಿದರೆ ನಮಗೆ ಅಜ್ಞಾನ ಇದೆ, ತಿಳುವಳಿಕೆ ಇಲ್ಲ, ವಿಪರೀತ ತಿಳುವಳಿಕೆ ಇದೆ, ಅದರಲ್ಲಿ ಆಗ್ರಹನೇ ಇದೆ. ಈ ಆಗ್ರಹಕ್ಕೂ ಯಾರಾದರೂ ವಿರೋಧ ಮಾಡಿದರೆ ಆವಾಗ ನಮಗೆ ವಿಪರೀತ ಕೋಪ ಬರ್ತದೆ. ಅದಕ್ಕೆ ತಾಮಿಸ್ರ ಅಂತ ಹೇಳ್ತಾರೆ. ಆ ವಿರೋಧವೇ ಹೆಚ್ಚಾದಾಗ ಆ ಎದುರಾಳಿಗಳ ವಿಷಯದಲ್ಲಿ ನಮಗೆ ಅಸಹನೆ, ಆ ಕೋಪದಿಂದ ಒಂದು ತನ್ಮಯ ಆಗ್ತಾನೆ ಮನುಷ್ಯ. ಎದುರಾಳಿಗಳ ಸಿಟ್ಟಿನಲ್ಲೇ ಮುಳುಗಿ ಬಿಡ್ತಾನೆ. ಮೂರ್ಛೆ ಹೋಗುವಂತಹ ಒಂದು ಮನಸ್ಥಿತಿ, ಯಾವತ್ತೂ ಅದರಲ್ಲಿಯೇ ಮಗ್ನ ಆಗಿರುವಿಕೆ, ಅದನ್ನು ಅಂಧತಾಮಿಸ್ರ ಅಂತ ಹೇಳ್ತಾರೆ. ತದಾಗ್ರಹೋ ಮಹಾಮೋಹ ತಾಮಿಸ್ರ ಕ್ರೋಧ ಉಚ್ಯತೆ, ಮರಣಂತು ಅಂಧತಾಮಿಸ್ರಂ. ಅವಿದ್ಯಾ ಪಾಂಚಪರ್ವಿಕ. ಹೀಗೆ ಅವಿದ್ಯಾ ಅಂತನ್ನೋದು 5 ವಿಭಾಗವುಳ್ಳದ್ದಾಗಿದೆ ಅಂತ ಮಹಾಭಾರತದಲ್ಲಿ ಬಂದಿದೆ. ಹರಿವಂಶದಲ್ಲಿಯೂ ಕೂಡ ತಮೋಜ್ಞಾನಂ ವಿಪರ್ಯಾಸ ಮೋಹೋನ್ಯೇತು ದುರಾಗ್ರಹ ಹೀಗೆ ಹೇಳ್ತಾರೆ. ಈ ತಮಸ್ಸು ಅಂದ್ರೆ ಜ್ಞಾನ ಇಲ್ಲದೆ ಇರೋದು, ಮೋಹ ಅಂದ್ರೆ ವಿಪರೀತ ಜ್ಞಾನ. ಉಳಿದದ್ದೆಲ್ಲವೂ ಕೂಡ ಈ ಮಹಾಮೋಹ ಮೊದಲಾದದ್ದೆಲ್ಲ ವಿಪರೀತ ಜ್ಞಾನದಲ್ಲೇ ಸೇರಿ ಹೋಗ್ತವೆ ಅಂತ ಹರಿವಂಶದಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಈ 33ನೇ ಶ್ಲೋಕಕ್ಕೆ ಅರ್ಥ ಮಾಡಿಕೊಳ್ಳುವಾಗ ನಾವು ಭಾಗವತ ತಾತ್ಪರ್ಯದಲ್ಲಿ 3:13 ಮೂರನೇ ಸ್ಕಂದ 13ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿ ಬಂದಿರುವುದನ್ನು ಹೊಂದಿಸ್ಕೋಬೇಕು. ಹೀಗೆ ಈ ಎಲ್ಲದಕ್ಕೂ ಸಂಬಂಧಪಟ್ಟ ತಮೋಗುಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ನಾನು ನಿಮ್ಗೆ ವರ್ಣನೆ ಮಾಡಿದ್ದೇನೆ. ಯಾರು ಈ ತತ್ವ ಅತತ್ವ ಇವೆಲ್ಲವನ್ನು ಕೂಡ ಸರಿಯಾಗಿ ತಿಳ್ಕೋತಾನೋ ಅವನಿಗೆ ಈ ತಮೋಗುಣದಿಂದಲೂ ಬಿಡುಗಡೆ, ತನ್ನ ದುರ್ದಶೆಯನ್ನು ಕಳ್ಕೊಂಡು ಅವನು ಸದ್ಗತಿಯನ್ನು ಪಡಿತಾನೆ. ಸಹ ತಾಮಸೈಹಿ ಸರ್ವಗುಣೈಹಿ ಪ್ರಮುಚ್ಯತೆ ಅಂತ ಚತುರ್ಮುಖ ಹೇಳ್ತಾನೆ. ಅಲ್ಲಿಗೆ ಈ ಪ್ರಸ್ತುತವಾದಂತಹ ಅಧ್ಯಾಯ 39ನೇ ಅಧ್ಯಾಯ ಇದು ಅವಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಮತ್ತೆ TR ಕೃಷ್ಣಾಚಾರ್ಯರ ಪಾಠ ಮತ್ತೆ ವೈಷ್ಣವ ಪಾಠದಲ್ಲಿ ಇದು 37ನೇ ಅಧ್ಯಾಯ. 36ನೇ ಅಧ್ಯಾಯ ಗೀತಾ ಪ್ರೆಸ್ಸಿನ ಪಾಠದಲ್ಲಿ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇವತ್ತಿನ ಭಾಗವೂ ಕೂಡ ಮುಕ್ತಾಯ ಕಂಡಿದೆ.